ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ ಅದು. ಅದನ್ನೇ ಹೇಳಲಿಕ್ಕೆ ಹೊರಟೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಅಲ್ಲಿಂದ ಮೈಸೂರು, ಮಂಡ್ಯದಲ್ಲಿ ಹಾಕಿ. ನೀವು ಈ ಪ್ರಶ್ನೆಗೆ ಉತ್ತರ ಕೊಡ್ರಪ್ಪ ಪರಮೇಶ್ವರ ಅವರೇ. ನೀವು ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು. ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರೇ, ಇದು ಸಿದ್ದರಾಮಯ್ಯನವರೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರತಕ್ಕಂಥ ಗೌರವವನ್ನ ನಿಮ್ಮಿಂದ ನಾವು ಕಾಣಲಿಕ್ಕೆ ಸಾಧ್ಯವಾ? ಹಿಂದುಳಿದ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೇ ಸಿದ್ದರಾಮಯ್ಯನವರು 2013-17 ಮುಖ್ಯಮಂತ್ರಿ, ಒಬ್ಬ ಕಲ್ಲಪ್ಪ ಅಂಡಿಬಾಗ್ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಸಮಾಜಕ್ಕೆ ಸೇರಿದಂತ ಒಬ್ಬ ಕುರುಬ ಸಮಾಜದ ಯುವಕ ಡಿವೈಎಸ್ಪಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ್ರೆ ಕೆಲಸ ಮಾಡತಕ್ಕಂಥ ಶಕ್ತಿ ಇತ್ತು ಆ ಅಮಾಯಕ ಪ್ರಾಮಾಣಿಕ ಯುವಕನಿಗೆ. ಯಾತಕ್ಕೆ ಆತ್ಮಹತ್ಯೆಗೆ ಶರಣಾದರು ನಿಮ್ಮ ಆಡಳಿತದಲ್ಲಿ? ಯಾವ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇನೆ ಅಂತೀರಿ? 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೀರಿ? ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ರಕ್ಷಣೆ ಕೊಡ್ಲಿಕ್ಕಾಗದೆ ಇರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ, ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಇದೆಯಾ? ಇವತ್ತು ಈ ಸಂಘಟನೆಗಳು ತಿಳ್ಕೋಬೇಕಾಗ್ತದೆ. ಇಲ್ಲಿ ನಾವೇನಿದ್ದೇವೆ, ಇಲ್ಲಿ ನಾವು ಜಾತಿಯ ಹೆಸರಿನ ರಾಜಕೀಯವನ್ನ ಮಾಡಲಿಕ್ಕೆ ಇವತ್ತು ನಾವು ಹೊರಟಿಲ್ಲ. ನಮಗೆ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಸ್ವಾಭಿಮಾನದ ಬದುಕನ್ನು ಕಾಣಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಪಾದಯಾತ್ರೆಯ ಸಂದೇಶವನ್ನ ಕೊಡಲಿಕ್ಕೆ ನಾವು ಹೊರಟಿದ್ದೇವೆ.